ಅದು ಬಿಡಿ, ಅದು ಮಾತಾಡೋಣ. ಈಗೇನು ಸಂಬಂಧ ಇಲ್ಲ. ಕುಡಿಯೋ ನೀರು ಸಮಸ್ಯೆ ಬಗ್ಗೆ ಹೇಳ್ದಣಿ. ಹಾಂ, ಈಗ ಅದೇನಿದ್ರು ಖರ್ಗೆಯವ್ರು ಏನು ಹೇಳವ್ರೆ ಅಂತ ಅರ್ಥ ಮಾಡ್ಕೊಳ್ಳೋದಲ್ಲೇ ಇದ್ದರೆ ಮಾಧ್ಯಮ ಸ್ನೇಹಿತರುಗಳು ನಾನೇನು ಮಾಡಲಿ? ಖರ್ಗೆಯವರು ಇದು ತೀರ್ಮಾನ ಇಲ್ಲಿ ದಾರಿನಲ್ಲಿ ಆಗಲ್ಲ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ನಾನು 3 ಜನ ಕೂತ್ಕೊಂಡು ಮಾಡಬೇಕಾಗತ್ತೆ. ಇಲ್ಲೇ ಈಗೇನು ಅದರ ವಿಚಾರ ಇಲ್ಲಲ್ಲ ಚರ್ಚೆ ಆಗೋದು ಅಂತ ಹೇಳಿದರು. ಬದಲಾವಣೆ ಮಾಡಬೇಕಾದ್ರೆ ಅಲ್ಲಿ ತೀರ್ಮಾನ ಆಗುತ್ತೆ ಅಂತ. ಅದರಿಂದ ಖರ್ಗೆಯವ್ರು ಆಗ್ತಾರಾ, ಸಿದ್ದರಾಮಯ್ಯವ್ರು ಮುಂದುವರಿತಾರಾ, ಇನ್ನೊಬ್ರು ಆಗ್ತಾರಾ ಅನ್ನೋದು ಅವ್ರು 3 ಜನಕ್ಕೆ ಬಿಟ್ಟದ್ದು. ಈ ವಿಚಾರ ಅಲ್ಲ, ನಮ್ಮ ಮುಂದೆ ಬೇಕಾದಷ್ಟು ಸಮಸ್ಯೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡಿ. ಸೊ ಈಗ ಎಷ್ಟಿದೆ ಮೇಡಮ್ ದುಡ್ಡು? CO ಈಗ ಸರ್ಕಾರದಿಂದ ಆರ್ಥಿಕ ಇಲಾಖೆಯಿಂದ 100 ಕೋಟಿ ಬಂದಿದೆ ರಾಜ್ಯಕ್ಕೆ. ಈಗ ನಮ್ಮ ಜಿಲ್ಲೆನಲ್ಲಿ ಬಹುಶಃ 12 ಕೋಟಿ ಪ್ರಪೋಸಲ್ ಹೋಗಿದೆ ಸರ್. 14 ಕೋಟಿ ಪ್ರಪೋಸಲ್ ಹೋಗಿದೆ. ಈಗ ಒಂದಷ್ಟು 2 ಕೋಟಿ 1 ಕೋಟಿ ಇದೆ. 1 ಕೋಟಿ ಆ್ಯಸ್ ಆನ್ ನಾವು ಇದೆ. ಸೊ 12 ಕೋಟಿಗೆ ಪ್ರಪೋಸಲ್ ಹೋಗಿದೆ. ಸದ್ಯಕ್ಕೆ ಆದಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ. ಸೊ ಮೋದಿ ಸಾಹೇಬರು ಗಮನ ಹರಿಸ್ಬೇಕು. ನಮ್ಮ ಕುಮಾರಣ್ಣವರು ಭಾಳ ಕಟುವಾಗಿ ರಾಜ್ಯ ಸರ್ಕಾರನ ಟೀಕೆ ಮಾಡ್ತಾರೆ. ಜೋಶಿಯವರು, ಸೋಮಣ್ಣವರು ನಿರಂತರವಾಗಿ ವಾದ ಮಾಡ್ತಾರೆ. ಈ ಗ್ಯಾಸ್ ಬೆಲೆ ಪ್ರಾರಂಭಕ್ಕೆ ಆಗಲಿ, ಬೇರೆ ಕೇಂದ್ರ ಸರ್ಕಾರದ ವೈಫಲ್ಯತೆಗಾಗಲಿ 3 ಜನ ದಣಿಗಳಿದ್ದಾರಲ್ಲ, ಅವರೇ ಮಾಡಬೇಕಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.